ವೆಲ್ಕಮ್ ಟು ಮೈ ಟುಡೇಸ್ ಕ್ಲಾಸ್. ಕೆಮಿಸ್ಟ್ರಿಯಲ್ಲಿ ಆಸಿಡ್, ಬೇಸ್ ಆ್ಯಂಡ್ ಸಾಲ್ಟ್ಸ್ ಅನ್ನುವಂತಹ ಬಹುಮುಖ್ಯವಾದಂತಹ ಟಾಪಿಕನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಫಸ್ಟು ಆಸಿಡ್ ಅಂದರೆ ಏನು ಮತ್ತು ಬೇಸ್ ಅಂದರೆ ಏನು ಅಂತ ಫಿಸಿಕಲ್ ಪ್ರಾಪರ್ಟೀಸಲ್ಲಿರುವಂತಹ ಡಿಫ್ರೆನ್ಸ್ ಅಥವಾ ಕೆಮಿಕಲ್ ಪ್ರಾಪರ್ಟೀಸಲ್ಲಿರುವಂತಹ ಡಿಫ್ರೆನ್ಸನ್ನು ತಿಳ್ಕೊಳ್ತಾ ಹೋಗೋಣ. ಆಸಿಡ್ ಅಂದ ತಕ್ಷಣ ನೆನಪಾಗತ್ತೆ ಹುಳಿ, ಲೆಮನ್ ಜ್ಯೂಸ್ ಕುಡ್ದೇ ಇರ್ತೀರಾ, ಹುಳಿ. ಅದೇ ರೀತಿ ಬೇಸ್ ಅಂತಂದರೆ ಅದು ಈ ವೀಲ್ ಪೌಡರು, ರಿನ್ ಪೌಡರು ಟೇಸ್ಟ್ ಮಾಡಿರ್ತೀರಾ? ಇಲ್ಲ. ಅವುಗಳ ಟೇಸ್ಟ್ ಹೇಗಿರುತ್ತೆ ಅಂತಂದರೆ ಕಹಿ ಇರುತ್ತೆ. ಅದೇ ರೀತಿ ಬೇಸ್ನ ಟೇಸ್ಟ್ ಇರುವಂಥದ್ದು. ಮತ್ತು ಅದು ಆ್ಯಸಿಡ್ ಏನಿದೆ ಬ್ಲೂ ಲಿಟ್ಮಸ್ ಪೇಪರನ್ನು ರೆಡ್ ಕಲರ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದನ್ನು ಡೀಟೇಲ್ ಆಗಿ ಮುಂದಿನ ಹೋಗ್ತಾ ಹೇಳ್ತೀನಿ. ಜಸ್ಟ್ ಯಾವ ಕಲರಿಂದ ಯಾವ ಕಲರಿಗೆ ಚೇಂಜ್ ಆಗುತ್ತೆ ಅಂತ ಎಕ್ಸಾಮಲ್ಲಿ ಕೇಳ್ತಾರೆ. ಯಾವ ಕಲರಿಂದ ಯಾವ ಕಲರಿಗೆ ಚೇಂಜ್ ಆಗುತ್ತೆ? ಆ್ಯಸಿಡ್ ಸೊಲ್ಯೂಷನ್ ಇತ್ತು ಅಂತಂದರೆ ನೀವು ಅದಕ್ಕೆ ಲಿಟ್ಮಸ್ ಪೇಪರನ್ನು ಡಿಪ್ ಮಾಡಿದರೆ ಆಲ್ರೆಡಿ ಅದು ಬ್ಲೂ ಕಲರ್ ಇರುತ್ತೆ. ಬ್ಲೂ ಕಲರ್ ಲಿಟ್ಮಸ್ ಪೇಪರ್ ಯಾವ ಕಲರ್ ಆಗಿ ಚೇಂಜ್ ಆಗುತ್ತೆ? ರೆಡ್ ಕಲರ್ ಆಗಿ ಚೇಂಜ್ ಆಗುತ್ತೆ. ಅದೇ ರೀತಿ ಬೇಸ್ ಏನಾಗುತ್ತೆ, ಈ ಆಲ್ರೆಡಿ ರೆಡ್ ಲಿಟ್ಮಸ್ ನಮಗೆ ಸಿಕ್ಕಿತ್ತಲ್ಲ, ಆ್ಯಸಿಡಿಗೆ ಡಿಪ್ ಮಾಡಿ ಆ ರೆಡ್ ಲಿಟ್ಮಸ್ಸನ್ನು ನೀವು ತೊಗೊಂಡೋಗಿ ಬೇಸಿಕ್ ಸೊಲ್ಯೂಷನಿಗೆ ಹಾಕಿದ್ರೆ ಬ್ಲೂ ಆಗುತ್ತೆ. ಮತ್ತು ಆ್ಯಸಿಡ್ ಯಾಕೆ ಆ್ಯಸಿಡ್ ಅಂತ ಕರ್ಸ್ಕೊಳ್ಳುತ್ತೆ ಅಂತಂದರೆ ಆ್ಯಸಿಡ್ ವಿಲ್ ಆಲ್ವೇಸ್ ಗಿವ್ ಯು H+ ಅಯಾನ್. ಯಾವ ಅಯಾನ್? H+ ಅಯಾನ್. H+ ಅಯಾನ್ ಈಸ್ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಬೇಸ್ ಯಾವ ಕೊಡುತ್ತೆ? OH- ಅಯಾನನ್ನು ಕೊಡುವಂಥದ್ದು. ಮತ್ತು ಇಲ್ಲಿ ಆಕ್ವಿಯಸ್ ಸೊಲ್ಯೂಷನ್ ಆಫ್ ಆಸಿಡ್ ಏನಿದೆ ಅದು ಎಲೆಕ್ಟ್ರಿಸಿಟಿಯನ್ನು ಕಂಡಕ್ಟ್ ಮಾಡುತ್ತೆ. ಈವನ್ ಬೇಸು ಕೂಡ ಆಕ್ವಿಯಸ್ ಸೊಲ್ಯೂಷನಲ್ಲಿ OH- ಅಯಾನ್ಸ್ ಇರೋದ್ರಿಂದ ಏನು ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತೆ. ಯಾವುದೇ ಸೊಲ್ಯೂಷನ್ ಎಲೆಕ್ಟ್ರಿಸಿಟಿಯನ್ನು ಕಂಡಕ್ಟ್ ಮಾಡ್ತಾ ಇದೆ ಅಂತಂದರೆ ಅಲ್ಲಿ ಏನಿದೆ ಅಂತ ಅರ್ಥ? ಅಯಾನ್ಸ್ ಇದೆ ಅಂತ ಅರ್ಥ. ಆಸಿಡಲ್ಲಿ H+ ಅಯಾನ್ಸ್ ಇರೋದ್ರಿಂದ, ಬೇಸಲ್ಲಿ OH- ಅಯಾನ್ಸ್ ಇರೋದ್ರಿಂದ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗುತ್ತೆ. ಇಲ್ಲಿ ನಾವು ಈ ಚಾಪ್ಟ್ರಲ್ಲಿ ಏನೆಲ್ಲ ಓದ್ತೀವಿ ಅಂತಂದರೆ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಬೋತ್ ಆಸಿಡ್ಸ್ ಆ್ಯಂಡ್ ಬೇಸ್ನ ಓದ್ತೀವಿ. ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಬೋತ್ ಆಸಿಡ್ ಆ್ಯಂಡ್ ಬೇಸನ್ನು ಓದ್ತೀವಿ. ಯಾವ ರೀತಿ ರಿಯಾಕ್ಷನ್ ನಡೆಯುತ್ತೆ ಅಂತ. ಆಸಿಡ್ಡು ಯಾವ ರೀತಿ ಮೆಟಲ್ಸ್ಗಳ ಜೊತೆಗೆ ರಿಯಾಕ್ಟ್ ಆಗುತ್ತೆ ಅಂತ, ಮೆಟಲ್ ಕಾರ್ಬೋನೇಟ್ಸ್ಗಳ ಜೊತೆಗೆ ಅಥವಾ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ಸ್ ಜೊತೆಗೆ ರಿಯಾಕ್ಟ್ ಆಗುತ್ತೆ ಅಂತ, ಮೆಟಲ್ ಆಕ್ಸೈಡ್ನ ಜೊತೆಗೆ ರಿಯಾಕ್ಟ್ ಆಗಿ ಏನು ಪ್ರಾಡಕ್ಟ್ ಎಲ್ಲ ಕೊಡುತ್ತೆ ಅಂತ. ಇಲ್ಲಿ ಪ್ರಾಡಕ್ಟ್ ಏನು ಕೊಡ್ತಾ ಇದೆಯಲ್ವಾ ಅದನ್ನು ನೀವು ನೀಟಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ಮೆಟಲ್ಸ್ ಜೊತೆಗೆ ಆಸಿಡ್ ರಿಯಾಕ್ಟ್ ಆಯಿತು ಅಂತಂದರೆ ಹೈಡ್ರೋಜನ್ ಗ್ಯಾಸನ್ನು ಲಿಬ್ರೇಟ್ ಆಗುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಮೆಟಲ್ ಕಾರ್ಬೋನೇಟ್ಸ್ ಅಥವಾ ಮೆಟಲ್ ಬೈಕಾರ್ಬೋನೇಟ್ಸ್ ಜೊತೆ ರಿಯಾಕ್ಟ್ ಆಗ್ತಿದೆ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನು ಲಿಬ್ರೇಟ್ ಮಾಡುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಮೆಟಲ್ ಆಕ್ಸೈಡ್ಸ್ ಜೊತೆಗೆ ಆಸಿಡ್ ಏನಾದರೂ ರಿಯಾಕ್ಟ್ ಆಗ್ತಿದೆ ಅಂತಂದರೆ ಏನು ನೆನ್ಪಿಟ್ಕೊಳ್ಳಿ? ಸಾಲ್ಟ್ ಮತ್ತು ವಾಟರ್ ರಿಲೀಸ್ ಆಗ್ತಾ ಇದೆ ಅಂತ ನೆನ್ಪಿಟ್ಕೊಳ್ಳಿ. ಅದೇ ರೀತಿಯಲ್ಲಿ ಇಲ್ಲಿ ಆಲ್ಕಲಿ ಈಸ್ ನಥಿಂಗ್ ಬಟ್ ಬೇಸ್ ವಿಚ್ ಇಸ್ ಸಾಲ್ಯೂಬಲ್ ಇನ್ ವಾಟರ್. ವಾಟರ್ ಸಾಲ್ಯೂಬಲ್ ಬೇಸ್ ಏನಿರುತ್ತೆ ಅದನ್ನು ನಾವು ಆಲ್ಕಲಿ ಮೆಟಲ್ಸ್ ಅಂತೀವಿ. ಅದು ಆಲ್ಕಲಿ ಅಂತ ಕರಿತೀವಿ. ಆಲ್ಕಲಿ ರಿಯಾಕ್ಟ್ಸ್ ವಿತ್ ಮೆಟಲ್ ಅಗೈನ್ ಸೇಮ್ ಪ್ರಾಡಕ್ಟ್, ದಟ್ ಇಸ್ ಹೈಡ್ರೋಜನ್ ಗ್ಯಾಸ್. ಬೇಸ್ ಮತ್ತು ಆಸಿಡಿಕ್ ಆಕ್ಸೈಡ್ ರಿಯಾಕ್ಟ್ ಆಯಿತು ಅಂದ್ಕೊಳ್ಳಿ, ವಾಟರ್ ಫಾರ್ಮೇಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ pH ಸ್ಕೇಲ್ನ ಬೇಸಿಸ್ ಆಗಿ ಇಟ್ಕೊಂಡು ನಾವು ಆಸಿಡ್, ಬೇಸ್, ಸಾಲ್ಟ್ ಅಂತ ಹೇಳಿ ಬೈಫರ್ಕೇಶನ್ ಮಾಡ್ತೀವಿ. ಅದನ್ನು ಡೀಟೇಲ್ ಆಗಿ ಈ ಚಾಪ್ಟರಿಗೆ ಕಲಿಬೇಕು. ಯಾವಾಗ ಆಸಿಡ್ ಮತ್ತು ಬೇಸು ಒಂದು ಕಂಡೀಷನಲ್ಲಿ ಕಂಬೈನ್ ಆಗುತ್ತೋ ಆಗ ಫಾರ್ಮ್ ಆಗದೆ ಏನು? ಸಾಲ್ಟ್ಸ್. ಓಕೆ, ನೆಕ್ಸ್ಟ್ ಏನು ಇದು pH ಅಂತಂದರೆ? pH ಸ್ಕೇಲ್ ಅಂತಂದರೆ P ಅಂತಂದರೆ ಇಸ್ ನಥಿಂಗ್ ಬಟ್ ಪವರ್ ಆಫ್ ಹೈಡ್ರೋಜನ್. ಅಂದರೆ H+ ಅಯಾನ್ ಕಾನ್ಸಂಟ್ರೇಷನ್ ಒಂದು ಸೊಲ್ಯೂಷನಲ್ಲಿ ಎಷ್ಟಿದೆ ಅನ್ನೋದನ್ನು ಹೇಳುತ್ತೆ. pH ವ್ಯಾಲ್ಯೂ ರೇಂಜ್ ಎಲ್ಲಿ ತನಕ ಅಂತಂದರೆ 0 ಸ್ಟಾರ್ಟ್ ಆಗಿ 14 ತನಕ. ಮಧ್ಯ 7 ಏನು ಬರುತ್ತಲ್ಲ ಅದು ನ್ಯೂಟ್ರಲ್ ಸೊಲ್ಯೂಷನಿಗೆ ನಾವು pH 7 ಇದೆ ಅಂತ ಹೇಳುವಂಥದ್ದು. 0 7 ತನಕ ಏನಾಗುತ್ತೆ? ಅಸಿಡಿಕ್ ನೇಚರ್ ಇರುತ್ತೆ ಜಾಸ್ತಿ, H+ ಅಯಾನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅದೇ ರೀತಿ 7 to 14 OH- ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುವಂಥದ್ದು. ಇಲ್ಲಿ
7 ಇಂದ 0 ಕಡೆ ಬನ್ನಿ ನೀವು. ಕಡಿಮೆ ಆಗ್ತಾ ಬನ್ನಿ. pH ಕಡಿಮೆ ಆಯ್ತು ಅಂತಂದ್ರೆ H+ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಅಂತ. ಅದೇ ರೀತಿ 7 ಇಂದ 14 ಕಡೆ ಹೋಗ್ತಾ ಹೋದ್ರೆ OH- ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. H+ ಅಯಾನ್ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಿದೆ ಅಂತ ಅರ್ಥ. ಇಲ್ಲಿ ಸಮ್ ಕಾಮನ್ ಸಾಲ್ಟ್ಸ್ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ. ಇದರ ಅವಶ್ಯಕತೆ ಇಲ್ಲ ಅನ್ಕೊಳ್ತೀನಿ. ರಿಯಾಕ್ಷನ್ಸ್ ನ ಅವಶ್ಯಕತೆ ಇಲ್ಲ, ನಿಮ್ಗೆ ಬೇಕಾಗಿಲ್ಲ. ಇಲ್ಲಿ ಆಸಿಡ್ ಬಗ್ಗೆ ಹೇಳುವಾಗ ಒಂದು ಪಾಯಿಂಟ್ ಬಿಟ್ಟು ಹೋಗಿತ್ತು. ಆಸಿಡ್ ಅನ್ನುವಂತಹ ವರ್ಡ್ ಏನಿದೆ ಅದು ಲ್ಯಾಟಿನ್ ವರ್ಡ್ ಇಂದ ಬಂದಿರುವಂಥದ್ದು. ಅಂದ್ರೇನು, ಆಸಿಡಸ್ ಅಂತಂದ್ರೆ ಹುಳಿ, ಸೋರ್ ಅಂತ ಅರ್ಥ. ನೆಕ್ಸ್ಟ್, ಇದು ಎರಡರಲ್ಲಿ ಆಸಿಡ್ ಅಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಸ್ಟ್ರಾಂಗ್ ಆಸಿಡ್ ಮತ್ತೆ ವೀಕ್ ಆಸಿಡ್ ಅಂತ ಹೇಳಿ. ಸ್ಟ್ರಾಂಗ್ ಆಸಿಡ್ 3 ನೆನ್ಪಿಟ್ಕೊಳ್ಳಿ. ಒಂದು ಹೈಡ್ರೋಕ್ಲೋರಿಕ್ ಆಸಿಡ್, ಸಲ್ಫ್ಯೂರಿಕ್ ಆಸಿಡ್ ಮತ್ತೆ ನೈಟ್ರಿಕ್ ಆಸಿಡ್. ವೀಕ್ ಆಸಿಡ್ ಅಂತಂದ್ರೆ ಅಸಿಟಿಕ್ ಆಸಿಡ್, ಆಕ್ಸಾಲಿಕ್ ಆಸಿಡ್ ಅಂಡ್ ಲ್ಯಾಕ್ಟಿಕ್ ಆಸಿಡ್. ಕಾನ್ಸಂಟ್ರೇಟೆಡ್ ಆಸಿಡ್ ಮತ್ತೆ ಡೈಲ್ಯೂಟ್ ಆಸಿಡ್ ಅಂತ 2 ಟೈಪ್ ಆಫ್ ಆಸಿಡ್ ಬರುತ್ತೆ. ಒಂದು ಅದೇ ಲೆಸ್ ಅಮೌಂಟ್ ಆಫ್ ವಾಟರ್ ಇತ್ತು ಅಂತಂದ್ರೆ ಆಸಿಡ್ ಅಲ್ಲಿ ಅದು ಕಾನ್ಸಂಟ್ರೇಟೆಡ್ ಆಗಿರುತ್ತೆ, ಅಂದ್ರೆ ಆಸಿಡ್ ಕಾನ್ಸಂಟ್ರೇಷನ್ ಜಾಸ್ತಿ ಅಂತ. ಡೈಲ್ಯೂಟ್ ಆಸಿಡ್ ಅಂತಂದ್ರೆ ವಾಟರ್ ಕಂಟೆಂಟ್ ಕಡಿಮೆ ಇರುತ್ತೆ ಅಂತ. ಅದೇ ರೀತಿ ನಾನು ಬೇಸ್ ಬಗ್ಗೆ ಆಲ್ರೆಡಿ ಹೇಳಿದ್ದೆ, ಸೊ ನೀಡ್ ನಾಟ್ ರಿಪೀಟ್ ಇಟ್. ಬೇಸ್ ರಿಲೇಟಿವ್ ಟೈಪ್ಸ್ ಅಗೇನ್ ಸ್ಟ್ರಾಂಗ್ ಬೇಸ್ ಅಂಡ್ ವೀಕ್ ಬೇಸ್. ಮೇನ್ ಆಗಿ 3 ಸ್ಟ್ರಾಂಗ್ ಬೇಸ್ ಯಾವುದು? ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ವೀಕ್ ಬೇಸ್ಗೆ ಬೆಸ್ಟ್ ಎಕ್ಸಾಂಪಲ್ ಅಮೋನಿಯಂ ಹೈಡ್ರಾಕ್ಸೈಡ್. ಓಕೆ, ಯಾವುದೆಲ್ಲ ಸಾಲ್ಯೂಬಲ್ ಇನ್ ವಾಟರ್ ಆಗುತ್ತೋ ಅದನ್ನ ನಾವು ಆಲ್ಕಲೀಸ್ ಅಂತ ಕರಿತೀವಿ. ಈ ಸೋಡಿಯಂ ಹೈಡ್ರಾಕ್ಸೈಡು, ಪೊಟ್ಯಾಷಿಯಂ ಹೈಡ್ರಾಕ್ಸೈಡು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಏನು ಕಂಪ್ಲೀಟ್ಲಿ ಸಾಲ್ಯೂಬಲ್ ಇನ್ ವಾಟರ್. ದೆನ್ ಸಾಲ್ಟ್ಸ್ ಯಾವಾಗ ಫಾರ್ಮೇಶನ್ ಆಗುತ್ತೆ ಅಂತಾಗ್ಲೇ ಹೇಳಿದೆ, ರಿಯಾಕ್ಷನ್ ಬಿಟ್ವೀನ್ ಆಸಿಡ್ ಅಂಡ್ ಬೇಸ್ ಫಾರ್ಮ್ಸ್ ಸಾಲ್ಟ್. Na+Cl- NaCl is a salt. KCl is a salt. Then ಇಂಡಿಕೇಟರ್ಸ್ ಅಂತಂದ್ರೆ ವಿಚ್ ಇಂಡಿಕೇಟ್ಸ್, ಏನನ್ನ ಇಂಡಿಕೇಟ್ ಮಾಡುತ್ತೆ? ಕೊಟ್ಟಿರುವಂತಹ ಸೊಲ್ಯೂಷನ್ ಆಸಿಡ್ ಅಥವಾ ಬೇಸ ಅಂತ ಕಂಡುಹಿಡಿಲಿಕ್ಕೆ ಯಾವ್ದು ಹೆಲ್ಪ್ ಮಾಡುತ್ತೆ? ಇಂಡಿಕೇಟರ್ಸ್ ಹೆಲ್ಪ್ ಮಾಡುತ್ತೆ. ಯಾವ ರೀತಿ ಹೆಲ್ಪ್ ಮಾಡುತ್ತೆ? ಬೈ ಚೇಂಜಿಂಗ್ ದ ಕಲರ್ ಚೇಂಜ್ ಅಥವಾ ಸ್ಮೆಲ್ ಚೇಂಜ್ ಇಂದ ಕೂಡ ನಮಗೆ ಗೊತ್ತಾಗತ್ತೆ ಯಾವುದು ಆಸಿಡ್ ಯಾವುದು ಬೇಸ್ ಅಂತ ಹೇಳಿ. ಇದರಲ್ಲಿ 3 ಟೈಪ್ಸ್ ಆಫ್ ಇಂಡಿಕೇಟರ್ ಇದೆ. ಒಂದು ನ್ಯಾಚುರಲ್ ಇಂಡಿಕೇಟರ್, ಇನ್ನೊಂದು ಸಿಂಥೆಟಿಕ್ ಇಂಡಿಕೇಟರ್, ಇನ್ನೊಂದು ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂತ. ನ್ಯಾಚುರಲ್ ಇಂಡಿಕೇಟರ್ಸ್ ಅಂದ್ರೆ ನ್ಯಾಚುರಲಿ ಅವೈಲಬಲ್, ಲೈಕ್ ಟರ್ಮರಿಕ್, ಲಿಕ್ಮಸ್ ಪೇಪರ್ ಅನ್ನ ಒಂದು ಪ್ಲಾಂಟ್ ನ ಮೂಲದಿಂದ ಸಿಗುವಂಥದ್ದು. ಮತ್ತೆ ಸಿಂಥೆಟಿಕ್ ಅಂತಂದ್ರೆ ನಾವು ಕೆಮಿಕಲಿ ಪ್ರಿಪೇರ್ ಮಾಡುವಂತಹ ಸಬ್ಸ್ಟೆನ್ಸ್ಗಳಾಗಿರುತ್ತೆ, ಲೈಕ್ ಫಿನಾಫ್ಥಲಿನ್, ಮಿಥೈಲ್ ಆರೆಂಜ್. ಆಲ್ಫ್ಯಾಕ್ಟರಿ ಅಂತಂದ್ರೆ ಡಿಫ್ರೆಂಟ್ ಓಡರ್ ಇಂದ, ಫ್ರಾಗ್ರೆನ್ಸ್ ಇಂದ ಏನ್ ಮಾಡುತ್ತೆ ನಮಗೆ ಅದು ಇಂಡಿಕೇಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ, ಲೈಕ್ ವೆನಿಲ್ಲಾ, ಆನಿಯನ್, ಕ್ಲೋವ್. ಓಕೆ, ನೋಡಿ ಇಲ್ಲಿ ಇಂಡಿಕೇಟರ್ ಕೊಟ್ಟಿದ್ದಾರೆ. ಆಸಿಡಿಕ್ ಸೊಲ್ಯೂಷನ್ ಅಲ್ಲಿ ಯಾವ ರೀತಿ, ಬೇಸಿಕ್ ಸೊಲ್ಯೂಷನ್ ಅಲ್ಲಿ ಯಾವ ರೀತಿ ಕಲರ್ ಚೇಂಜ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಲಿಟ್ಮಸ್ ಅಸಿಡಿಕ್ ಸೊಲ್ಯೂಷನ್ ಅಲ್ಲಿ ರೆಡ್ ಇದ್ದು, ಬೇಸಿಕ್ ಸೊಲ್ಯೂಷನ್ ಅಲ್ಲಿ ಬ್ಲೂ. ರೆಡ್ ಕ್ಯಾಬೇಜ್ ಲೀಫ್ ಎಕ್ಸ್ಟ್ರಾಕ್ಟ್, ಅಸಿಡಿಕ್ ಸೊಲ್ಯೂಷನ್ ಅಲ್ಲಿ ರೆಡ್, ಬೇಸಿಕ್ ಸೊಲ್ಯೂಷನ್ ಅಲ್ಲಿ ಗ್ರೀನ್. ಫ್ಲವರ್ ಆಫ್ ಹೈಡ್ರಾಂಗಿಯಾ ಪ್ಲಾಂಟ್, ಬ್ಲೂ, ಬೇಸಿಕಲಿ ಪಿಂಕ್. ಟರ್ಮರಿಕಲಿ ಅಸಿಡಿಕಲಿ ನೋ ಚೇಂಜ್, ಬಟ್ ಬೇಸಿಕಲಿ ರೆಡ್. ಫಿನಾಫ್ಥಲಿನ್ ಕಲರ್ಲೆಸ್ ಇದ್ದಿದ್ದು ಪಿಂಕ್ ಆಗುತ್ತೆ ಬೇಸಿಕ್ ಸೊಲ್ಯೂಷನ್ ಅಲ್ಲಿ. ಮಿಥೈಲ್ ಆರೆಂಜ್ ರೆಡ್ ಇದ್ದಿದ್ದು ಎಲ್ಲೋ ಆಗುತ್ತೆ. ನಿಮಗೆ ಎಕ್ಸಾಮ್ ಅಲ್ಲಿ ಕೇಳುವಂತಹ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇದು ಆನಿಯನ್ ಸ್ಮೆಲ್ ಇರುತ್ತೆ ಅಸಿಡಿಕ್ ಸೊಲ್ಯೂಷನ್ ಅಲ್ಲಿ, ಸ್ಮೆಲ್ ಹೋಗ್ಬಿಡುತ್ತೆ ಬೇಸಲ್ಲಿ. ವೆನಿಲ್ಲಾ ಸ್ಮೆಲ್ ಇರುತ್ತೆ ಬಟ್ ನೋ ಸ್ಮೆಲ್ ಇನ್ ಬೇಸಿಕ್ ಸೊಲ್ಯೂಷನ್. ಕ್ಲೋ ಆಯಿಲ್ ಸೇಮ್, ಅಸಿಡಿಕ್ ಸೊಲ್ಯೂಷನ್ ಅಲ್ಲಿ ಸ್ಮೆಲ್ ಇದ್ದು ಬೇಸಿಕ್ ಸೊಲ್ಯೂಷನ್ಗೆ ಹಾಕಿದಾಗ ಸ್ಮೆಲ್ ಇರೋದಿಲ್ಲ. ಓಕೆ, ಇದು ಲಿಟ್ಮಸ್ ಅನ್ನೋದನ್ನ ಲೇಬರ್ ಅಂತ ನೆನ್ಪಿಟ್ಕೊಳ್ಳಿ. ಅಥವಾ LRB ಅಂತ ನೆನ್ಪಿಟ್ಕೊಳ್ಳಿ. ಲಿಟ್ಮಸ್ ರೆಡ್, ಬ್ಲೂ.
ದೆನ್ ರೆಡ್ ಕ್ಯಾಬೇಜ್ ಕೇಳಲ್ಲ, ಟರ್ಮರಿಕ್ ಕೇಳ್ತಾರೆ. TNR ಅಂತ ನೆನ್ಪಿಟ್ಕೊಳ್ಳಿ, ಟರ್ಮರಿಕ್, ನೋ ಚೇಂಜ್ ಅಂಡ್ ರೆಡ್. ಫಿನಾಸ್ಟಲಿನ್ ಕಲರ್ಲೆಸ್ ಪಿಂಕ್ ಇದೆಯಲ್ವಾ, ಇದನ್ನ ನೀವು ಫಸ್ಟ್ ಬೇಸಿಕ್ ನೆನ್ಪಿಟ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಪಾಪ್ಕಾರ್ನ್ ಅಂತ, ಪಾಪ್ಕಾರ್ನ್ ಫಿನಾಫ್ಥಲಿನ್ ಬೇಸಿಕ್ ಸೊಲ್ಯೂಷನ್ ಅಲ್ಲಿ ಪಿಂಕ್, ಕಾರ್ನ್ ಅಂದ್ರೆ ಕಲರ್ಲೆಸ್ ಅಂತ ಹೇಳಿ. ಆ ರೀತಿ ನಿಮಗೆ ಏನ್ ಇಂಪಾರ್ಟೆಂಟ್ ಅಂದ್ರೆ 1 ಮಾರ್ಕಿಗೆ ಕೇಳುವಂಥದ್ದು, ವಾಟ್ ಈಸ್ ದ ಕಲರ್ ಆಫ್ ಫಿನಾಫ್ಥಲಿನ್ ಇನ್ ಅಸಿಡಿಕ್ ಸೊಲ್ಯೂಷನ್ ಅಂತ ಕೇಳ್ತಾರೆ. ಆಗ ಕಲರ್ಲೆಸ್ ಅಂತ ನೀವು ಬರಿಬೇಕಾಗತ್ತೆ ಆ ರೀತಿ. ಓಕೆ, ನೌ ಕಮಿಂಗ್ ಟು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್ ಅಂಡ್ ಬೇಸಸ್. ಫಸ್ಟ್ ವಿ ನೀಡ್ ಟು ಸಿ ವಾಟ್ ಅಬೌಟ್ ದ ರಿಯಾಕ್ಷನ್ ವಿತ್ ಮೆಟಲ್ಸ್. ಯಾವುದೇ ಆಸಿಡ್ ಅನ್ನ ಮೆಟಲ್ ಜೊತೆಗೆ ರಿಯಾಕ್ಟ್ ಮಾಡಿದ್ರೆ ನಮಗೆ ಏನ್ ಕೊಡುತ್ತೆ, ಸಾಲ್ಟ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ಕೊಡುತ್ತೆ. ಇದು ನೆನ್ಪಿಟ್ಕೊಳ್ಬೇಕು. ಪ್ರಾಡಕ್ಟ್ ಸೈಡ್ ಅಲ್ಲಿ ಏನ್ ಬರ್ತಾ ಇದೆ ಅದು ನೆನ್ಪಿಟ್ಕೊಳ್ಬೇಕು. ಅದೇ ರೀತಿ ಬೇಸ್, ಯಾವುದೇ ಬೇಸು ಜನರಲಿ ವಿತ್ ಓನ್ಲಿ 1 ರಿಯಾಕ್ಷನ್ ಇರುವಂತದ್ದು. ಆ ಥರ ಯಾವ್ದದು, ಬೇಸ್ ಪ್ಲಸ್ ಮೆಟಲ್ ಗಿವ್ ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಅಂತ ಒಂದೇ ಒಂದು ರಿಯಾಕ್ಷನ್ ಇದೆ. ಒಂದೇ ಒಂದು ರಿಯಾಕ್ಷನ್ ಅನ್ನ ನೆನ್ಪಿಟ್ಕೊಳ್ಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್ ದಿಸ್ ಒನ್. ಓಕೆ, ಇಲ್ಲಿ ನೋಡಿ, HCl ಆಸಿಡ್, ಸ್ಟ್ರಾಂಗ್ ಆಸಿಡ್, ಒಂದು ಜಿಂಕ್ ಮೆಟಲ್ಗೆ ಹಾಕಿದ್ರೆ ನಮಗೆ ಏನ್ ಕೊಡ್ತಾ ಇದೆ, ಜಿಂಕ್ ಅನ್ನುವಂಥದ್ದು ಕ್ಲೋರಿನ್ ಜೊತೆ ರಿಯಾಕ್ಟ್ ಆಗಿ ಜಿಂಕ್ ಕ್ಲೋರೈಡ್ ಸಾಲ್ಟ್ ಫಾರ್ಮೇಶನ್ ಆಗ್ತಾ ಇದೆ. ಪ್ಲಸ್ ಹೈಡ್ರೋಜನ್ ಗ್ಯಾಸ್ ವಿಲ್ ಬಿ ಲಿಬರೇಟೆಡ್. ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಜಿಂಕ್, ಸೋಡಿಯಂ ಜಿಂಕೇಟ್ ಆಯ್ತು. ಸೋಡಿಯಂ ಜಿಂಕೇಟ್ Na2 ZnO2 ಸಾಲ್ಟ್ ಪ್ಲಸ್ ಆಸ್ ಯೂಶುವಲ್ ಹೈಡ್ರೋಜನ್ ಗ್ಯಾಸ್ ವಿಲ್ ಬಿ ಲಿಬರೇಟೆಡ್. ಹೆಂಗೆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಯ್ತು ಅಂತ ಗೊತ್ತಾಗ್ತಾ ಇದೆ ನಮಗೆ ಅಂತಂದ್ರೆ, ಇಲ್ಲಿ ನೋಡಿ, ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಜಿಂಕ್ ಗ್ರಾನ್ಯೂಲ್ಸ್ ಅನ್ನ ಹಾಕಿದೀವಿ. ಜಿಂಕ್ ಗ್ರಾನ್ಯೂಲ್ಸ್ ಅನ್ನ ಯಾವ್ದ್ರಲ್ಲಿ ಹಾಕಿದೀವಿ, HCl ಸೊಲ್ಯೂಷನ್ ಅಲ್ಲೇ ಹಾಕಿದೀವಿ ಅನ್ಕೊಳ್ಳಿ. ಇಲ್ಲಿ ಏನ್ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತಲ್ವಾ, ಅದು ಲಿಬರೇಟ್ ಆಗಿದೆ ಅಂತ ಗೊತ್ತಾಗಬೇಕು ಅಂತಂದ್ರೆ ಒಂದು ಹತ್ತಿ ಉರಿತಾ ಇರುವಂತಹ ಕ್ಯಾಂಡಲ್ ಅನ್ನ ನೀವು ಹತ್ರ ತಗೊಂಡೋಗಿ ಗ್ಯಾಸ್ ಹತ್ರ, ಹೈಡ್ರೋಜನ್ ಗ್ಯಾಸ್ ಹತ್ರ. ಆಗ ತಕ್ಷಣ ಕ್ಯಾಂಡಲ್ದು ಲೈಟ್ ಏನಾಗುತ್ತೆ, ಆರಿ ಹೋಗುತ್ತೆ. ಮತ್ತೆ ಅದನ್ನ ಆರ್ ಹೋಗಿ ಪಾಪ್ ಅನ್ನುವಂತಹ ಸೌಂಡ್ ಬರುತ್ತೆ. ಆ ಪಾಪ್ ಸೌಂಡ್ ಪ್ಲಸ್ ಏನು ಕ್ಯಾಂಡಲ್ ಆರಿ ಹೋಗುತ್ತಲ್ಲ, ದಟ್ ವಿಲ್ ಶೋ ಯು ದ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್. ನೆಕ್ಸ್ಟ್, ಯಾವ ರೀತಿ ಮೆಟಲ್ ಕಾರ್ಬೋನೇಟ್ಸ್ ಅಥವಾ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ಸ್ ಜೊತೆಗೆ ಆಸಿಡ್ ಮತ್ತೆ ಬೇಸ್ ರಿಯಾಕ್ಟ್ ಆಗುತ್ತೆ ಅಂತ ಹೇಳಿ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್, ಕಾರ್ಬೋನೇಟ್ ಕಂಟೆಂಟ್ ಇರೋ ಸಲುವಾಗಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಅಲಾಂಗ್ ವಿತ್ ವಾಟರ್. ಅದೇ ಬೇಸಿಗೆ ಯಾವುದೇ ಮೆಟಲ್ ಕಾರ್ಬೋನೇಟ್ ಅಥವಾ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ಜೊತೆ ರಿಯಾಕ್ಟ್ ಆದ್ರೆ ಯಾವುದೇ ರಿಯಾಕ್ಷನ್ ಆಗೋದಿಲ್ಲ. ಸೊ ನೀವು ಆಸಿಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕು. ನೋಡಿ, ಆಸಿಡ್ HCl, ಸೋಡಿಯಂ ಕಾರ್ಬೋನೇಟ್, ಮೆಟಲ್ ಕಾರ್ಬೋನೇಟ್ ತಗೊಂಡಿದೀವಿ, ಸೋಡಿಯಂ ಕಾರ್ಬೋನೇಟ್ ಗಿವ್ಸ್ ಸಾಲ್ಟ್ ಫಸ್ಟ್, NaCl ಕಂಬೈನ್ಸ್ ಟುಗೆದರ್ ಟು ಫಾರ್ಮ್ NaCl. ಮತ್ತೆ ಕಾರ್ಬೋನೇಟ್ ಆಗಿರೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ಪ್ಲಸ್ ವಾಟರ್ ವಿಲ್ ಬಿ ರಿಲೀಸ್ಡ್. ದೆನ್ HCl ಪ್ಲಸ್ ಸೋಡಿಯಂ ಬೈಕಾರ್ಬೋನೇಟ್, ಸೋಡಿಯಂ ಕ್ಲೋರೈಡ್ ಸಾಲ್ಟ್ ಆಗುತ್ತೆ, ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ, ಪ್ಲಸ್ ವಾಟರ್. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಹೇಗೆ ಪಾಸ್ ಆಗಿದೆ, ಹೇಗೆ ರಿಲೀಸ್ ಆಯ್ತು ಅನ್ನೋದನ್ನ ಒಂದು ಸಣ್ಣ ಟೆಸ್ಟ್ ಮೂಲಕ ನಾವು ಕಂಡುಹಿಡಿಬಹುದು. ಹೇಗೆ ಕಂಡುಹಿಡಿಬಹುದು ಅಂತಂದ್ರೆ, ಲೈಮ್ ವಾಟರ್ ಇಸ್ ನಥಿಂಗ್ ಬಟ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಏನಿರುತ್ತಲ್ವಾ, ಲೈಕ್ ಕಲರ್ಲೆಸ್ ಲಿಕ್ವಿಡ್ ಸೊಲ್ಯೂಷನ್ ಇರುತ್ತೆ. ಇದು ಕಲರ್ಲೆಸ್. ಆ ಕಲರ್ಲೆಸ್ ಸೊಲ್ಯೂಷನ್ಗೆ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿಂದ ಏನ್ ರಿಲೀಸ್ ಆಗಿರುತ್ತಲ್ಲ ಅದನ್ನ ಪಾಸ್ ಮಾಡಿ ಟೆಸ್ಟ್ ಟ್ಯೂಬ್ನ ಈ ರಿಯಾಕ್ಷನ್ ಆಗ್ತಿರುವಂತಹ ಪ್ಲೇಸ್ಗೆ ಹತ್ರದಲ್ಲಿ ಇಟ್ಕೊಂಡ್ರೆ ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದ್ದಿದ್ದು ಒಂಥರ ಹಾಲ್ ತರ ಕನ್ವರ್ಟ್ ಆಗತ್ತೆ. ಹಾಲು ಅನ್ನೋದನ್ನ ಮಿಲ್ಕಿ ಅಂತ ಕರಿತೀವಿ. ಹಾಲು ಏನೋ ಟೆಸ್ಟ್ ಟ್ಯೂಬ್ ಅಲ್ಲಿ ಇದೆಯೇನೋ ಅನ್ನೋ ತರ ಚೇಂಜ್ ಆಗತ್ತೆ. ಅದು ಏನು, ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ಏನು, ವಾಟರ್ ಲಿಬರೇಟ್ ಆಗುವಂಥದ್ದು.
ಆದ್ರೆ ಈ ಇನ್ಸಾಲ್ಯುಬಲ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮಿಲ್ಕಿ ಸೊಲ್ಯೂಷನ್ ಏನ್ ಸಿಕ್ಕಿರುತ್ತಲ್ವಾ, ಅದಕ್ಕೆ ನೀವು ಪ್ಲಸ್ ವಾಟರಿಗೆ ಎಕ್ಸೆಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಹಾಕಿದ್ರಿ ಅನ್ಕೊಳ್ಳಿ. ಎಕ್ಸೆಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಹಾಕಿದಾಗ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಆಗುತ್ತೆ. ಎಗೈನ್ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಏನದು ಕ್ಲಿಯರ್ ಸೊಲ್ಯೂಷನ್ ವಿಚ್ ಇಸ್ ಸಾಲ್ಯುಬಲ್ ಇನ್ ವಾಟರ್. ಆಗ ಮಿಲ್ಕಿನೆಸ್ ಏನಾಗುತ್ತೆ, ಮಾಯವಾಗುವಂಥದ್ದು. ಈ ಎರಡು ರಿಯಾಕ್ಷನ್ ಏನಿದೆ ವೆರಿ 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 ಇಂಪಾರ್ಟೆಂಟ್ ಫ್ರಮ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಹೌ ಕಾರ್ಬನ್ ಡೈಆಕ್ಸೈಡ್ ಕ್ಯಾನ್ ಬಿ ಟೆಸ್ಟೆಡ್ ಬೈ ಪಾಸಿಂಗ್ ಥ್ರೂ ಲೈಮ್ ವಾಟರ್ ಅಂತ ಕೇಳ್ತಾರೆ. ಎರಡು ರಿಯಾಕ್ಷನ್ ಅನ್ನ ಬರೀತೀರಾ, ಇದನ್ನು ಬರಿಬೇಕು, ಇದನ್ನು ಬರಿಬೇಕು. ಗೊತ್ತಾಯ್ತಲ್ಲ. ನೆಕ್ಸ್ಟ್, ರಿಯಾಕ್ಷನ್ ಆಫ್ ಆಸಿಡ್ಸ್ ಅಂಡ್ ಬೇಸ್ ವಿತ್ ಈಚ್ ಅದರ್. ಆಸಿಡ್ ಬೇಸ್ ರಿಯಾಕ್ಷನ್ ಆಗ್ತಿದೆ ಅಂತಂದ್ರೆ ಅದೇನಾಗ್ತಿದೆ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಗ್ತಿದೆ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಇಟ್ ಗಿವ್ಸ್ ಸಾಲ್ಟ್ ಅಂಡ್ ವಾಟರ್. ಈ ರಿಯಾಕ್ಷನ್ ಅನ್ನು ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಯಾವುದೇ ಸ್ಟ್ರಾಂಗ್ ಆಸಿಡ್ ವೀಕ್ ಬೇಸ್ ಜೊತೆಗೆ ರಿಯಾಕ್ಟ್ ಆದ್ರೆ ಆಸಿಡಿಕ್ ಸಾಲ್ಟ್ ಅನ್ನ ಕೊಡುತ್ತೆ. ಯಾಕೆಂದ್ರೆ ಇಲ್ಲಿ ಸ್ಟ್ರಾಂಗ್ ಆಸಿಡ್ ನ ತಗೊಂಡಿರ್ತೀವಿ, ಹಾಗಾಗಿ ಆಸಿಡಿಕ್ ಸಾಲ್ಟ್ ಪ್ಲಸ್ ವಾಟರ್. ಆಗ pH ರೇಂಜ್ ಏನಾಗುತ್ತೆ ಸೊಲ್ಯೂಷನ್ದು <7 ಇರುತ್ತೆ. ಅದೇ ಯಾವುದೇ ವೀಕ್ ಆಸಿಡ್ ಗೆ ಸ್ಟ್ರಾಂಗ್ ಬೇಸ್ ಅನ್ನು ತಗೊಂಡ್ರೆ, ಸ್ಟ್ರಾಂಗ್ ಬೇಸ್ ಇರೋದ್ರಿಂದ ಬೇಸಿಕ್ ಸಾಲ್ಟ್ ಫಾರ್ಮೇಶನ್ ಆಗುತ್ತೆ, ವಾಟರ್ ಲಿಬರೇಟ್ ಆಗುತ್ತೆ, pH ವಿಲ್ ಬಿ more than 7. ಸ್ಟ್ರಾಂಗ್ ಆಸಿಡ್ ಪ್ಲಸ್ ಸ್ಟ್ರಾಂಗ್ ಬೇಸ್ ಗಿವ್ಸ್ ನ್ಯೂಟ್ರಲ್ ಸಾಲ್ಟ್ ಅಂಡ್ ವಾಟರ್. ಎರಡೂ ಸ್ಟ್ರಾಂಗ್ ಇತ್ತು ಅನ್ಕೊಳ್ಳಿ, ಆಗ ನಮಗೆ ನ್ಯೂಟ್ರಲ್ ಸಾಲ್ಟ್ ಸಿಗುವಂಥದ್ದು. ಅದನ್ನೇ ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. pH 7 ಇರುತ್ತೆ. ಅದೇ ವೀಕ್ ಆಸಿಡ್ ವಿತ್ ವೀಕ್ ಬೇಸ್ ತಗೊಂಡ್ರು ಕೂಡ ಸೇಮ್ ನ್ಯೂಟ್ರಲ್ ಸಾಲ್ಟ್ ಸಿಗುತ್ತೆ ಪ್ಲಸ್ ವಾಟರ್. ರಿಯಾಕ್ಷನ್ ಆಫ್ ಮೆಟಾಲಿಕ್ ಆಕ್ಸೈಡ್ಸ್ ವಿತ್ ಆಸಿಡ್. ಯಾವುದೇ ಮೆಟಾಲಿಕ್ ಆಕ್ಸೈಡ್ ಅಂತಂದ್ರೆ ಮೆಟಲ್ಗೆ ಆಕ್ಸಿಜನ್ ಕಂಬೈನ್ ಆಗಿರುತ್ತೆ, ಲೈಕ್ ಕ್ಯಾಲ್ಸಿಯಂ ಆಕ್ಸೈಡ್, ಮೆಗ್ನೀಷಿಯಂ ಆಕ್ಸೈಡ್. ಓಕೆ, ಯಾವುದೇ ಮೆಟಲ್ ಆಕ್ಸೈಡ್ ಅನ್ನ ನೀವು ಆಸಿಡ್ ಜೊತೆ ರಿಯಾಕ್ಟ್ ಆಯ್ತು ಅಂತಂದ್ರೆ ಎಗೈನ್ ಸಾಲ್ಟ್ ಪ್ಲಸ್ ವಾಟರ್ ಸಿಗುವಂಥದ್ದು. ನಮ್ಗೆ ಎಲ್ಲಿ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಲ್ಲಿ ಆಸಿಡ್ ಮತ್ತೆ ಬೇಸ್ ಗಿವ್ ಸಾಲ್ಟ್ ಅಂಡ್ ವಾಟರ್ ಅಂತ ಕಲ್ತಿದ್ವಲ್ವಾ, ಇಲ್ಲಿ ಬೇಸ್ ನ ಬದಲಾಗಿ ನಾವೇನ್ ಯೂಸ್ ಮಾಡ್ತಾ ಇದೀವಿ, ಮೆಟಾಲಿಕ್ ಆಕ್ಸೈಡ್ಸ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಮೆಟಾಲಿಕ್ ಆಕ್ಸೈಡ್ಸ್. ಸೊ ಮೆಟಾಲಿಕ್ ಆಕ್ಸೈಡ್ಸ್ ಏನಿದೆ, ದೇ ಆರ್ ಬೇಸಿಕ್ ಇನ್ ನೇಚರ್. ದೇ ಆರ್ ಬೇಸಿಕ್ ಇನ್ ನೇಚರ್ ಆಗಿರುತ್ತೆ. ಬೇಸಿಕ್ ಆಗಿರೋದ್ರಿಂದ ಆಸಿಡ್ ಜೊತೆ ರಿಯಾಕ್ಟ್ ಆಗಿ ಏನ್ ಕೊಡ್ತಾ ಇದೆ ನಮಗೆ, ಸಾಲ್ಟ್ ಮತ್ತೆ ವಾಟರ್ ಅನ್ನ ಕೊಡ್ತಾ ಇರುವಂಥದ್ದು. ನೋಡಿ, ಮೆಟಾಲಿಕ್ ಆಕ್ಸೈಡ್ ಅನ್ನ ಆಸಿಡ್ಗೆ ಹಾಕಿದಾಗ ಸಾಲ್ಟ್ ಮತ್ತೆ ವಾಟರ್ ಸಿಗುವಂಥದ್ದು. ಕ್ಯಾಲ್ಸಿಯಂ ಆಕ್ಸೈಡ್ ಸ್ಟ್ರಾಂಗ್ HCl gives salt, calcium chloride plus water. Reaction of non-metallic oxides with bases. Non-metallic oxide are acidic in nature. Okay, non-metallic oxides ಏನಿದೆಯಲ್ಲ, they are acidic in nature. ಅದೇ ಏನು ಮೆಟಾಲಿಕ್ ಆಕ್ಸೈಡ್ಸ್ ಏನಿದೆ ಅವು ಬೇಸಿಕ್ ಇನ್ ನೇಚರ್ ಆದ್ರೆ, ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಏನು ಆಸಿಡಿಕ್ ಇನ್ ನೇಚರ್ ಆಗಿರುತ್ತೆ. ನಾನ್ ಮೆಟಾಲಿಕ್ ಆಕ್ಸೈಡ್ ಬೇಸ್ ಜೊತೆ ರಿಯಾಕ್ಟ್ ಆಯ್ತು ಅನ್ಕೊಳ್ಳಿ, ಗಿವ್ಸ್ ಸಾಲ್ಟ್ ಅಂಡ್ ವಾಟರ್. ಇಲ್ಲಿ ನಾವು ಆಸಿಡ್ ಜೊತೆ ರಿಯಾಕ್ಟ್ ಮಾಡಿದ್ವಿ, ಗಿವ್ಸ್ ಸಾಲ್ಟ್ ಅಂಡ್ ವಾಟರ್ ಅಂತ ಹೇಳಿದ್ವಿ. ಇಲ್ಲಿ ಬೇಸ್ ಜೊತೆ ರಿಯಾಕ್ಟ್ ಆಗಿ ಏನ್ ಕೊಡುತ್ತೆ, ಸಾಲ್ಟ್ ಅಂಡ್ ವಾಟರ್ ಅನ್ನ ಕೊಡುವಂಥದ್ದು. ಈ ಫಾರ್ ಎಕ್ಸಾಂಪಲ್ ನಾನ್ ಮೆಟಾಲಿಕ್ ಆಕ್ಸೈಡ್ ಎಕ್ಸಾಂಪಲ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಬೇಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನ ತಗೊಂಡ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಿಗುತ್ತೆ ಪ್ಲಸ್ ವಾಟರ್. ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಸ್ ಎ ಸಾಲ್ಟ್. ನೆಕ್ಸ್ಟ್, ರಿಯಾಕ್ಷನ್ ಆಫ್ ಆಸಿಡ್ ವಿತ್, ಎಲ್ಲ ಬಲ್ಕ್ ಆಗಿ ಒಂದೇ ಕಡೆ ಕೊಟ್ಬಿಟ್ಟಿದ್ದಾರೆ. ಪ್ರಾಡಕ್ಟ್ಸ್ ಅನ್ನ ನೆನ್ಪಿಟ್ಕೊಳ್ಬೇಕು, 1 ಮಾರ್ಕಿಗೆ ಕೇಳ್ತಾರೆ. ರಿಯಾಕ್ಷನ್ ಆಫ್ ಆಸಿಡ್ ವಿತ್ ಮೆಟಲ್ ಕಾರ್ಬೋನೇಟ್ ಅಂದ ತಕ್ಷಣ ಯಾವ ಗ್ಯಾಸು, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಅಲಾಂಗ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಮಾಮೂಲಿ ಸಾಲ್ಟ್ ಮತ್ತೆ ವಾಟರ್ ಲಿಬರೇಟ್ ಆಗುವಂಥದ್ದು. ರಿಯಾಕ್ಷನ್ ವಿತ್ ಮೆಟಲ್, ಎನಿ ಮೆಟಲ್ ಗಿವ್ಸ್ ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ನೆನ್ಪಿಟ್ಕೊಳ್ಳಿ, ಹೈಡ್ರೋಜನ್ ಗ್ಯಾಸ್ ವಿಲ್ ಬಿ ಲಿಬರೇಟೆಡ್ ವಿತ್ ಮೆಟಲ್. ನೆಕ್ಸ್ಟ್, ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ಇತ್ತು ಅನ್ಕೊಳ್ಳಿ, ಮೆಟಲ್ ಒಂದು ಬೈಕಾರ್ಬೋನೇಟ್, ಒಂದು ಹೈಡ್ರೋಜನ್ ಎಕ್ಸ್ಟ್ರಾ ಇದೆ. ಇಲ್ಲಿ ಯಾವುದೇ ರೀತಿ ಚೇಂಜ್ ಆಗಲ್ಲ, ಅದೇ ಕಾರ್ಬನ್ ಡೈಆಕ್ಸೈಡ್, ಅದೇ ವಾಟರ್, ಅದೇ ಸಾಲ್ಟ್. ಓಕೆನಾ.
ಮತ್ತೆ ಮೆಟಲ್ ಆಕ್ಸೈಡ್ ಜೊತೆ ರಿಯಾಕ್ಟ್ ಆಯ್ತು ಅಂತಂದ್ರೆ ಸಾಲ್ಟ್ ಅಂಡ್ ವಾಟರ್. ಅದೇ ಆಸಿಡ್ ಮತ್ತೆ ಬೇಸ್ ರಿಯಾಕ್ಟ್ ಆದ್ರೂ ಕೂಡ ಏನ್ ಸಿಗುತ್ತೆ? ಸಾಲ್ಟ್ ಅಂಡ್ ವಾಟರ್. ಮತ್ತೆ ರಿಯಾಕ್ಷನ್ ಆಫ್ ಬೇಸ್ ಮೆಟಲ್ಸ್ ಜೊತೆ ರಿಯಾಕ್ಟ್ ಆಗಿ ಸೇಮ್ ಆಸಿಡ್ ಜೊತೆ ಏನ್ ಪ್ರಾಡಕ್ಟ್ ಸಿಕ್ಕಿತ್ತಲ್ಲ ಅದೇ ಪ್ರಾಡಕ್ಟ್ ಸಾಲ್ಟ್ ಅಂಡ್ ಹೈಡ್ರೋಜನ್. ಮೆಟಲ್ ಕಾರ್ಬೋನೇಟ್ ಅಂತಂದ್ರೆ ನೋ ರಿಯಾಕ್ಷನ್. ಹೈಡ್ರೋಜನ್ ಕಾರ್ಬೋನೇಟ್ ಅಲ್ಲೂ ನೋ ರಿಯಾಕ್ಷನ್. ಆಸಿಡ್ ಬೇಸ್ ಜೊತೆ ರಿಯಾಕ್ಟ್ ಆದ್ರೆ ಸಾಲ್ಟ್ ಅಂಡ್ ವಾಟರ್. ನಾನ್ ಮೆಟಾಲಿಕ್ ಆಕ್ಸೈಡ್ ಜೊತೆ ರಿಯಾಕ್ಟ್ ಆದ್ರೆ ಸೇಮ್ ಸಾಲ್ಟ್ ಅಂಡ್ ವಾಟರ್. ಕಾಮನ್ ಆಗಿ ಆಸಿಡ್ ಅಂತಂದ್ರೆ ಏನಿರುತ್ತೆ? H+ ಅಯಾನ್ ಸಿಗುತ್ತೆ ಸೊಲ್ಯೂಷನ್ ಅಲ್ಲಿ, ಆಸಿಡಿಕ್ ಪ್ರಾಪರ್ಟಿಗೆ ಕಾರಣ ಆಗತ್ತೆ. ಕಾಮನ್ ಆಗಿ ಇದು ಬೇಸ್ ಅಂತಂದ್ರೆ OH- ಅಯಾನ್ಸ್ ಇರುವಂತದ್ದು ಸೊಲ್ಯೂಷನ್ ಅಲ್ಲಿ. ಓಕೆನಾ? ನೆಕ್ಸ್ಟ್, ಆಸಿಡ್ ಅಥವಾ ಬೇಸ್ ಅನ್ನ ವಾಟರ್ ಸೊಲ್ಯೂಷನ್ ಗೆ ಹಾಕಿದ್ರೆ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಆಸಿಡ್ ನಮಗೆ ಗೊತ್ತಿದೆ H+ ಅಯಾನ್ ಅನ್ನ ರಿಲೀಸ್ ಮಾಡುತ್ತೆ. ಆ H+ ಅಯಾನ್ ಒಂಟಿಯಾಗಿರಲ್ಲ, ಸಿಂಗಲ್ ಆಗಿರಲ್ಲ. ಅದಕ್ಕೆ ಏನ್ ಬೇಕು? ಗರ್ಲ್ ಫ್ರೆಂಡ್ ಬೇಕು. ಸೊ ಏನ್ ಮಾಡುತ್ತೆ? ವಾಟರ್ ಜೊತೆಗೆ ಫ್ರೆಂಡ್ ಆಗತ್ತೆ. ವಾಟರ್ ಜೊತೆಗೆ ಫ್ರೆಂಡ್ ಆಗಿ H3O+ ಆಗಿ ಇರುತ್ತೆ. ಇಟ್ ಎಕ್ಸಿಸ್ಟ್ ಆಸ್ ಹೈಡ್ರೋನಿಯಂ ಅಯಾನ್, ದಟ್ ಈಸ್ H3O+. ನೋಡಿ, HCl ವಾಟರಿಗೆ ಹಾಕಿದ್ರಿ, HCl + H2O gives H3O+ ಹೈಡ್ರೋನಿಯಂ ಅಯಾನ್ ಪ್ಲಸ್ Cl-. ಓಕೆ, ಬೇಸ್ ಅನ್ನ ನೀವು ವಾಟರಿಗೆ ಹಾಕಿದಾಗ ಗಿವ್ಸ್ OH- ಅಯಾನ್ಸ್. NaOH ವಾಟರಿಗೆ ಹಾಕ್ತಿದ್ದೀರಾ, Na+OH-. ಅದೇ ರೀತಿ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ನ ವಾಟರಿಗೆ ಹಾಕಿದಾಗ Mg2+ ಪ್ಲಸ್ 2OH-. ಯಾಕೆ? Mgದು ಚಾರ್ಜ್ -1 ಇರುತ್ತೆ, OH -2 ಇರುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್. ಸಾರಿ Mg ಚಾರ್ಜ್ -2, OH - ಕ್ರಾಸ್ ಮಲ್ಟಿಪ್ಲಿಕೇಶನ್ MgOH ಟ್ವೈಸ್ ಆಗತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಜಸ್ಟ್ ರಿಮೆಂಬರ್ ಒನ್ ಥಿಂಗ್ ವೆನ್ ಯು ಆರ್ ಕಂಡಕ್ಟಿಂಗ್ ಎನಿ ಎಕ್ಸ್ಪೆರಿಮೆಂಟ್ಸ್ ಇನ್ ಲ್ಯಾಬ್. ಆಸಿಡ್ ಜೊತೆಗೆ ನೀವು ಏನಾರ ಕೆಲಸ ಮಾಡ್ತಿದ್ದೀರಾ ಅಂತಂದ್ರೆ ಒಂದು ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಅಷ್ಟೇ ವಾಟರಿಗೆ ಆಸಿಡ್ ಅನ್ನ ಸ್ಲೋ ಆಗಿ ಆಡ್ ಮಾಡ್ತಾ ಸ್ಟಿರ್ ಮಾಡ್ತಾ ಇರಬೇಕು. ಇದು 1 ಮಾರ್ಕ್ ಕ್ವಶನ್ಗೆ ಬರುತ್ತೆ, ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೇಳ್ತಾರೆ. ಯಾಕೆ ವಾಟರ್ ಅನ್ನ ಆಸಿಡಿಗೆ ಆಡ್ ಮಾಡಬಾರ್ದು ಅಂತಂದ್ರೆ ಹೀಟ್ ಜನರೇಟ್ ಆಗತ್ತೆ, ಮತ್ತೆ ಬರ್ನ್ ಆಗುತ್ತೆ, ಸಡನ್ ಸ್ಪ್ಲಾಶ್ ಔಟ್ ಆಗಿ ಬರ್ನ್ ಆಗತ್ತೆ. ಮತ್ತೆ ಗ್ಲಾಸ್ ಕಂಟೈನರ್ ಕೂಡ ಒಡೆದೋಗ್ಬೋದು ಬಿಕಾಸ್ ಆಫ್ ಎಕ್ಸೆಸ್ ಆಫ್ ಹೀಟ್ ರಿಲೀಸ್ ಆಗುತ್ತೆ. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗುತ್ತೆ. ಎಕ್ಸೆಸ್ ಆಫ್ ಹೀಟ್ ರಿಲೀಸ್ ಆಗೋದ್ರಿಂದ ಏನಾಗ್ಬೋದು? ಗ್ಲಾಸ್ ಕಂಟೈನರ್ ಕೂಡ ಒಡೆದೋಗ್ಬೋದು. ಅಷ್ಟರ ಮಟ್ಟಿಗೆ ರಿಯಾಕ್ಷನ್ ವಿಗರಸ್ ಆಗಿರುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು? ವಾಟರ್ನ ತಗೋಬೇಕು ಬೀಕರಲ್ಲಿ, ಅದಕ್ಕೆ ಸ್ಲೋ ಆಗಿ ಆಸಿಡ್ ಅನ್ನ ಹಾಕ್ತಾ ಸ್ಟಿರ್ ಮಾಡ್ತಾ ಹೋಗ್ಬೇಕಾಗತ್ತೆ. ಡೈಲ್ಯೂಷನ್ ಪ್ರೋಸೆಸ್ ಅಂತಂದ್ರೆ ಏನು? ಯಾವಾಗ ನಾವು ವಾಟರ್ ಅನ್ನ ಜಾಸ್ತಿ ಆಡ್ ಮಾಡ್ತೀವೋ ಆಸಿಡ್ಗೆ ಅಥವಾ ಬೇಸಿಗೆ, ಅವಾಗ ಆ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಇದ್ದಿದ್ದು ಜಾಸ್ತಿ H+ ಮತ್ತೆ OH- ಕಾನ್ಸಂಟ್ರೇಷನ್ ಇದ್ದಿದ್ದು ಏನಾಗಿ ಕನ್ವರ್ಟ್ ಆಗುತ್ತೆ? H3O+ ಅಯಾನ್ಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅದನ್ನ ಡೈಲ್ಯೂಷನ್ ಅಂತ ಕರಿತೀವಿ. ಆಸಿಡ್ ಮತ್ತೆ ಬೇಸ್ನ ಸ್ಟ್ರೆಂತ್ ಅನ್ನ ನಾವು ಯೂನಿವರ್ಸಲ್ ಇಂಡಿಕೇಟರ್ನ ಹೆಲ್ಪ್ ಇಂದ ಕಂಡುಹಿಡಿಯುವಂಥದ್ದು. ಯೂನಿವರ್ಸಲ್ ಇಂಡಿಕೇಟರ್ ಅಂತಂದ್ರೆ ಸಫ್ರಲ್ ಇಂಡಿಕೇಟರ್ ಮಿಕ್ಸ್ಚರ್ ಅನ್ನ ಯೂನಿವರ್ಸಲ್ ಇಂಡಿಕೇಟರ್ ಅಂತ ಕರಿತೀವಿ. ಯಾವಾಗ H+ ಅಯಾನ್ ಸೊಲ್ಯೂಷನ್ ಅಲ್ಲಿ ಚೇಂಜ್ ಆಗ್ತಾ ಹೋಗುತ್ತೋ ಹಾಗೇನೆ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಯಾವ್ದ್ರದ್ದು? ಯೂನಿವರ್ಸಲ್ ಇಂಡಿಕೇಟರ್ದು. pH ಸ್ಕೇಲ್ ನಾನು ಆಗ್ಲೇ ಹೇಳಿದ್ದೆ, H+ ಅಯಾನ್ ಕಾನ್ಸಂಟ್ರೇಷನ್ ಏನಿದೆ ಸೊಲ್ಯೂಷನ್ ಅಲ್ಲಿ ಅದನ್ನ ಡಿಟರ್ಮೈನ್ ಮಾಡಿದೆ ಈ pH ಸ್ಕೇಲ್. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಈ 3 ಪಾಯಿಂಟ್ ಅನ್ನು ನೆನ್ಪಿಟ್ಕೊಳ್ಳಿ. 7 ಅಂದ್ರೆ ನ್ಯೂಟ್ರಲ್ ಸೊಲ್ಯೂಷನ್ ಆಗಿರುತ್ತೆ, <7 ಅಂದ್ರೆ ಅಸಿಡಿಕ್ ಸೊಲ್ಯೂಷನ್ ಆಗಿರುತ್ತೆ, <7 ಅಂದ್ರೆ ಬೇಸಿಕ್ ಸೊಲ್ಯೂಷನ್ ಆಗಿರುವಂತದ್ದು. ಈ ಕಡೆ 0 ಕಡೆ HCl, ಸಲ್ಫ್ಯೂರಿಕ್ ಆಸಿಡ್, ನೈಟ್ರಿಕ್ ಆಸಿಡ್ ಇರುತ್ತೆ. ಇನ್ನು ಹತ್ತತ್ರ ಅಂದ್ರೆ 6, 5, 6 ಕಡೆ ಏನಾಗಿರುತ್ತೆ? ಅಸಿಟಿಕ್ ಆಸಿಡ್ ಮತ್ತೆ ಬೈಕಾರ್ಬೋನೇಟ್ ಇರುವಂತದ್ದು.
ಅದೇ ಸ್ಟ್ರಾಂಗ್ ಬೇಸ್ ಅಂತಂದ್ರೆ ವೀಕ್ ಬೇಸು 7-8 ಆ ಥರ ರೇಂಜಲ್ಲಿ ಇರುತ್ತೆ ಅಮೋನಿಯಂ ಹೈಡ್ರಾಕ್ಸೈಡ್. ಸ್ಟ್ರಾಂಗ್ ಬೇಸು 14 ಹತ್ತತ್ರ ಇರುತ್ತೆ. ಸೋಡಿಯಂ ಹೈಡ್ರಾಕ್ಸೈಡ್ ಇರ್ಬೋದು, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇರ್ಬೋದು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇರ್ಬೋದು. ಎವ್ರಿಡೇ ಲೈಫಲ್ಲಿ pH ಯಾವ ರೀತಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಬಾಡಿಯಲ್ಲಿ ಬ್ಲಡ್ ಏನಿರುತ್ತಲ್ವಾ, ಆ ಬ್ಲಡ್ಡಿನ pH ರೇಂಜು 7 to 7.8 ಇರುವಂಥದ್ದು. ರೈನ್ ವಾಟರ್ದು pH ಕೇಳ್ತಾರೆ, 5.6 ಇರುತ್ತೆ. ಯೂಶುವಲಿ ಅದು ಅಸಿಡಿಕ್ ರೈನ್ ಆಗಿರುತ್ತೆ. ಇದಕ್ಕಿಂತ ಕಡಿಮೆ ಆಯಿತು ಅಂತಂದರೆ ಇಟ್ ಈಸ್ ಹಾರ್ಮ್ಫುಲ್ ಟು ಅಸ್. ಮತ್ತು ಸಾಯಿಲ್ದು pH, ಸಾಯಿಲು ತನ್ನ pH ರೇಂಜನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕಾಗತ್ತೆ ಸೊ ಆಸ್ ಟು ಗ್ರೋ ಹೆಲ್ದಿ ಪ್ಲಾಂಟ್ಸ್. ಈ ಈ ಒಂದಾ ಜಾಸ್ತಿ ಆದರೆ ಅಥವಾ ಕಡಿಮೆ ಆದರೆ ನಾವೇನು ಮಾಡಬೇಕಾಗತ್ತೆ, pH ಸಾಯಿಲ್ದು pH ಕಡಿಮೆ ಆಯಿತು ಅಂದ್ಕೊಳ್ಳಿ, ಆಗ ಬೇಸಿಕ್ ಸಬ್ಸ್ಟೆನ್ಸನ್ನು ಆ್ಯಡ್ ಮಾಡಬೇಕಾಗತ್ತೆ. pH ಜಾಸ್ತಿ ಆಯಿತು ಅಂದ್ಕೊಳ್ಳಿ, ಆಗ ಅಸಿಡಿಕ್ ಸಬ್ಸ್ಟೆನ್ಸ್ನ ಆ್ಯಡ್ ಮಾಡಿ ಸಾಯಿಲ್ದು pH ರೇಂಜ್ನ ತಕ್ಕಮಟ್ಟಿಗೆ ನಾವು ಮೇಂಟೈನ್ ಮಾಡ್ತಾ ಹೋಗಬೇಕಾಗತ್ತೆ. ಡೈಜೆಸ್ಟಿವ್ ಸಿಸ್ಟಮಲ್ಲಿ ಏನು HCl ಪ್ರೊಡ್ಯೂಸ್ ಮಾಡುವಂಥದ್ದು. ಯಾಕೆ? ನಮ್ಮ ಫುಡ್ಡನ್ನು ಈಸಿಯಾಗಿ ಡೈಜೆಸ್ಟ್ ಮಾಡಲಿಕ್ಕೆ. ಆಮೇಲೆ ನಮಗೆ ಇಂಡೈಜೆಷನ್ ಆಯಿತು, ಹೊಟ್ಟೆ ನೋವು ಬರ್ತಾ ಇದೆ ಅಂದ್ಕೊಳ್ಳಿ, ಆಗ ಮೋರ್ ಆ್ಯಸಿಡನ್ನು ನಮ್ಮ ಸ್ಟೊಮಕಲ್ಲಿ ರಿಲೀಸ್ ಆಗೋಗಿದೆ ಅಂತ ಅರ್ಥ. ಅದನ್ನು ನಾವು ಏನು ಮಾಡಬೇಕು, ಎಕ್ಸ್ಟ್ರಾ ಆ್ಯಸಿಡನ್ನು ಏನು ಮಾಡಬೇಕು, ಕಡಿಮೆ ಮಾಡಬೇಕು. ಆಗ ಮಾತ್ರ ನಮಗೆ ಪೇಯ್ನ್ ಕಡಿಮೆ ಆಗುವಂಥದ್ದು. ಆವಾಗ ನಾವು ಬೇಸ್, ದಟ್ ಈಸ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡನ್ನು ಯೂಸ್ ಮಾಡ್ತೀವಿ. ಯಾವುದಕ್ಕೆ? ಆ್ಯಸಿಡನ್ನು ನ್ಯೂಟ್ರಲೈಸ್ ಮಾಡಲಿಕ್ಕೆ. 1 ಮಾರ್ಕ್ ಕ್ವಶನ್ ಅಗೇನ್, ಮೆಗ್ನೀಷಿಯಾ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಟೂತ್ ಡಿಕೆಗೆ ಕಾರಣ ಆಗುವಂತಹದ್ದು pH ಚೇಂಜ್. ಯಾಕೆ ಅಂತಂದರೆ ಆ್ಯಸಿಡಿಕ್ ಕಂಟೆಂಟ್ ಜಾಸ್ತಿ ಆದಾಗ ಟೂತ್ ಡಿಕೆಗೆ ಕಾರಣ ಆಗುವಂಥದ್ದು. ಜನರಲಿ ಬೇಸಿಕ್ ನೇಚರ್ ಇರುವಂತಹ ಟೂತ್ ಪೇಸ್ಟನ್ನು ಯೂಸ್ ಮಾಡಿದಾಗ ಹಲ್ಲು ಉಳುಕ ಆಗೋದನ್ನು ಏನು ಮಾಡ್ಬೋದು, ಕಡಿಮೆ ಮಾಡ್ಬೋದು. ಸೆಲ್ಫ್ ಡಿಫೆನ್ಸ್ ಬೈ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಥ್ರೂ ಕೆಮಿಕಲ್ ವಾರ್ಫೇರ್. ಈ ಜೇನ್ನೊಣ ಇರ್ಬೋದಲ್ಲ, ಜೇನ್ನೊಣ ಏನಾರ ಅಪಾಯ ಬಂದಾಗ ತನ್ನಲ್ಲಿರುವಂತಹ ಆ್ಯಸಿಡನ್ನು ಥ್ರೂ ಸ್ಟಿಂಗ್ಸ್ ಏನು ಮಾಡುತ್ತೆ, ಕಚ್ಚಿಬಿಡುತ್ತೆ. ಕಚ್ಚಿದ ತಕ್ಷಣ ನಾವೇನು ಮಾಡಬೇಕು ಗೊತ್ತಾ, ಅಡಿಗೆ ಸೋಡಾ ಬರುತ್ತಲ್ಲ, ಅಡಿಗೆ ಸೋಡಾನ ನಾವು ಆ ಕಚ್ಚಿರುವಂತಹ ಏರಿಯಾಕ್ಕೆ ಹಾಕಬೇಕು. ಯಾಕೆ ಅಂತಂದರೆ ಬೇಸು ಆ್ಯಸಿಡಿಕ್ ಆಕ್ಟಿವಿಟಿನ ಏನು ಮಾಡುತ್ತೆ, ಶಮನ ಮಾಡುವಂಥದ್ದು. ಇಲ್ಲಿ ತುರ್ಕೆ ಗಿಡ ಅಂತ ಕೇಳಿದ್ರೆ, ಆ ತುರ್ಕೆ ಗಿಡದಲ್ಲಿ ಮಿಥನೋಯಿಕ್ ಆಸಿಡ್ ಕಂಟೆಂಟ್ ಇರುವಂಥದ್ದು. ಅದು ಟಚ್ ಆದರೆ ಕೂಡ ನಮ್ಗೆ ಏನಾಗುತ್ತೆ, ಉರಿ ಆಗುವಂಥದ್ದು, ಕೆಂಪಾಗುವಂಥದ್ದು ನಮ್ಮ ಸ್ಕಿನ್. ಆಗ ಡಾಗ್ ಪ್ಲಾಂಟ್ ಅನ್ನುವಂತಹ ಪ್ಲಾಂಟಿನ ಲೀಫ್ನ ರಬ್ ಮಾಡಿದಾಗ, ಇದರಲ್ಲಿ ಬೇಸಿಕ್ ಕಂಟೆಂಟ್ ಜಾಸ್ತಿ ಇರುತ್ತೆ, ರಬ್ ಮಾಡಿದಾಗ ಏನಾಗುತ್ತೆ, ಆ ಉರಿ ಕಡಿಮೆ ಆಗುವಂಥದ್ದು. ಕಾಮನ್ ಸಾಲ್ಟ್ಸ್ನ ಯೂಸೇಜನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಧನ್ಯವಾದಗಳು.